ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾದ ಹಿನ್ನೆಲೆಯಲ್ಲಿ ನಿನ್ನೆ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್ನಲ್ಲಿ ಭೂಮಿ ತಾಯಿಯ ಒಡಿನಲ್ಲಿ ಚೆನ್ನಮ್ಮ ಅವರು ಚಿರ ನಿದ್ರೆಗೆ ಜಾರಿದ್ದಾರೆ. ಈಗ ಅವರ ಸಮಾಧಿಯ ಬಳಿ ಇವತ್ತು ದೇವೇಗೌಡರಾದಿಯಾಗಿ ಅವರ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ನಾವು ನೋಡ್ಬೋದು ಇದು ಏನು ಸಮಾಧಿ ಸ್ಥಳದಲ್ಲಿ ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ರೇವಣ್ಣ, ಹಾಗೆ ಅವರ ಪುತ್ರಿಯರಾಗಿರ್ತಕ್ಕಂಥ ಅನಸೂಯ, ಶೈಲಜಾ ಎಲ್ಲರೂ ಕೂಡ ಹಾಜರಾಗಿದ್ದಾರೆ. ದೇವೇಗೌಡರು ಕೂಡ ಸ್ಥಳದಲ್ಲಿದ್ದಾರೆ. ಏನು ಪ್ರತಿನಿತ್ಯ ಚೆನ್ನಮ್ಮ ಅವರು ದೇವರ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಾಯತ್ರಿ ಮಂತ್ರ, ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮವನ್ನು ಹೇಳ್ತಾ ಇದ್ರು. ಹಾಗೆ ರುದ್ರ ಚಮಕ ಅಂತಕ್ಕಂಥ ಒಂದು ಶ್ಲೋಕವನ್ನು ಕೂಡ ಹೇಳ್ತಾ ಇದ್ರು. ಸೊ ಅವರ ಕಿವಿಗೆ ಈ ಶ್ಲೋಕಗಳು ಇವತ್ತು ಕೂಡ ಬೀಳಬೇಕು. ನಿರಂತರವಾಗಿ 12 ದಿನ ಈ ಶ್ಲೋಕಗಳ ಪಠನೆ ಆಗಬೇಕು. ಸೊ ಆ ಒಂದು ಸಮಾಧಿ ಸ್ಥಳದಲ್ಲಿ ನಂದಾ ದೀಪವನ್ನು ಹಚ್ಚಿಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ದೀಪವನ್ನು ಕೂಡ ಈಗ ಹಚ್ಚಿಡಲಾಗಿದೆ. ನಾವು ದೇವೇಗೌಡನ ಗಮನಿಸ್ಬೋದು. ಸುಮಾರು 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನದ ಬಳಿಕ ಪತ್ನಿ ಇಲ್ಲದ ತನ್ನ ಇಡೀ ಜೀವನದ ಶಕ್ತಿಯಾಗಿದ್ದಂಥ ಚೆನ್ನಮ್ಮ ಅವರಿಲ್ಲದ ಮೊದಲ ದಿನವನ್ನು ಕಳೆದಿರ್ತಕ್ಕಂಥ ದೇವೇಗೌಡರು ಅವರ ಪತ್ನಿಯ ಸಮಾಧಿ ಬಳಿ ಬಂದು ಮೌನವಾಗಿ ಕುಳಿತಿದ್ದಾರೆ. ಕಣ್ಮುಚ್ಚಿ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಪತ್ನಿ ಇಲ್ಲದ ಆ ಒಂದು ದಿನವನ್ನು ಕಳೆದಿರ್ತಕ್ಕಂಥ ದೇವೇಗೌಡರು ಅವರ ನೆನಪಿನಲ್ಲಿ ಸಮಾಧಿಯ ಬಳಿ ರೀತಿ ಮೌನವಾಗಿ ಕುಳಿತಿರ್ತಕ್ಕಂಥ ನಾವು ಗಮನಿಸ್ಬೋದು. ಕೊಡಗೆ ಮೂಕರೋಧನೆಯನ್ನು ದೇವೇಗೌಡರು ಅನುಭವಿಸ್ತಾ ಇದ್ದಾರೆ. ಕುಮಾರಸ್ವಾಮಿ, ರೇವಣ್ಣ ಎಲ್ಲರ ಮುಖದಲ್ಲೂ ಕೂಡ ಆ ದುಃಖ ಇನ್ನೂ ಕೂಡ ಕಡಿಮೆಯಾದಂತೆ ಕಾಣ್ತಾ ಇಲ್ಲ. ಏನು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನಲ್ಲಿರ್ತಕ್ಕಂಥ ಈ ಒಂದು ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿರ್ತಕ್ಕಂಥ ಈ ಒಂದು ಸಮಾಧಿ ಸ್ಥಳ. ಇಲ್ಲೊಂದಷ್ಟು ಅವರ ಸಮಾಧಿ ಬಳಿ ಸ್ಮಾರಕ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಸ್ಕೆಚ್ಗಳನ್ನು ಕೂಡ ಈಗಾಗಲೇ ರೇವಣ್ಣ ಅವರು ರೆಡಿ ಮಾಡಿಸಿದ್ದಾರೆ. ಅದಕ್ಕಾಗಿ ಕೂಡ ತಯಾರಿಗಳು ಕೂಡ ಆರಂಭ ಆಗ್ತಾ ಇದೆ. ಈಗ ನಾವು ನೋಡ್ಬೋದು ಅವ್ರ ಪುತ್ರಿ ಈ ಒಂದು ನಂದದೀಪವನ್ನು ಅವರ ಹಿರಿಯ ಪುತ್ರಿ ಏನು ಸನಸು ಇರಿದ್ದಾರೆ ಅವರು ಹಚ್ಚಿಟ್ರು. ಸೊ ಈಗ ಆ ದೀಪ ಇಲ್ಲಿಂದ 11ನೇ ದಿನದ ಕಾರ್ಯದವರೆಗೂ ಕೂಡ ನಿರಂತರವಾಗಿ ಉರಿಬೇಕು ಅಂತಕ್ಕಂಥದ್ದು ಒಂದು ಕಡೆ ಆದರೆ, ಈಗ ಅವರ ಸಮಾಧಿಯ ಬಳಿ ಒಂದು ಸ್ಮಾರಕ ನಿರ್ಮಾಣಕ್ಕೂ ಕೂಡ ಮಾರ್ಕಿಂಗನ್ನು ಕೂಡ ಮಾಡಲಾಗ್ತಾ ಇದೆ. ಅದಕ್ಕೆ ಈಗಾಗಲೇ ಏನು ಇಂಜಿನಿಯರ್ಗಳಿಂದ ಅದಕ್ಕಾಗಿ ಒಂದಷ್ಟು ಸ್ಕೆಚ್ಗಳನ್ನು ಕೂಡ ರೇವಣ್ಣ ಅವರಿಗಾಗಲೇ ತಯಾರು ಮಾಡಿಸಿದ್ದಾರೆ. ಅದಕ್ಕಾಗಿ ಇವತ್ತಿನಿಂದನೇ ಕೆಲಸ ಕಾರ್ಯಗಳು ಕೂಡ ಆರಂಭ ಆಗಿದೆ. ಅಂದರೆ ಏನು ಚೆನ್ನಮ್ಮ ಅವರು ಅನ್ನಪೂರ್ಣೆ ಅಂತೇಳಿ ಕರೆಸ್ಕೊಂಡಿದ್ದಂಥವ್ರು, ಎಲ್ಲರಿಗೂ ಕೂಡ ಪ್ರೀತಿ ವಾತ್ಸಲ್ಯದಿಂದ ಅಕ್ಕರೆಯಿಂದ ಸಲಹುತ್ತಿದ್ದಂಥವ್ರು. ಇಡೀ ಕುಟುಂಬಕ್ಕೆ ಮಾತ್ರ ಅಲ್ಲ, ಯಾರೇ ಅವರ ಮನೆಗೆ ಬಂದರೂ ಕೂಡ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಸತ್ಕರಿಸ್ತಿದ್ದಂಥವ್ರು. ಸೊ ಅಂಥವರ ಅಗಲಿಕೆ ಸಹಜವಾಗಿಯೇ ಲಕ್ಷಾಂತರ ಕುಟುಂಬಗಳಿಗೆ ಆಘಾತವನ್ನು ತಂದಿತ್ತು. ಸೊ ಅವರ ಕುಟುಂಬ ಸದಸ್ಯರು ಕೂಡ ಇನ್ನೂ ಆ ದುಃಖದಿಂದ ಹೊರಗಡೆ ಬಂದಿಲ್ಲ. ಪ್ರತಿನಿತ್ಯ ಶಿವಭಕ್ತೆಯಾಗಿದ್ದಂಥ, ದೇವರ ಭಕ್ತೆಯಾಗಿದ್ದಂಥ ಚೆನ್ನಮ್ಮ ಅವರು ಪ್ರತಿನಿತ್ಯ ಅವರ ದೇವರ ಮನೆಯಲ್ಲಿ ಕುಳಿತು ಗಾಯತ್ರಿ ಮಂತ್ರವನ್ನು, ಲಲಿತ ಸಹಸ್ರನಾಮವನ್ನು, ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಾಯಿದ್ರು. ಜೊತೆಗೆ ಏನು ರುದ್ರ ಚಮಕ ಶ್ಲೋಕಗಳನ್ನು ಕೂಡ ಹೇಳ್ತಾಯಿದ್ರು. ಸೊ ಆ ಶ್ಲೋಕಗಳು ಪ್ರತಿನಿತ್ಯ ಅವರ ಕಿವಿಗೆ ಬೀಳಬೇಕು ಅಂತಕ್ಕಂಥ ಒಂದು ನಂಬಿಕೆಯೊಂದಿಗೆ ದೇವೇಗೌಡರ ಕುಟುಂಬ ಈಗ ಆ ಮೂವರು ಅರ್ಚಕರ ತಂಡ ಈಗ ಏನು ರುದ್ರ ಚಮಕ ಶ್ಲೋಕಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮದ ಮೂಲಕ ಇವತ್ತಿನಿಂದ 11ನೇ ದಿನದ ಕಾರ್ಯದವರೆಗೂ ಕೂಡ ಈ ಒಂದು ಪ್ರತಿನಿತ್ಯ ಶ್ಲೋಕಗಳನ್ನು ಹೇಳ್ತಕ್ಕಂಥ ಕಾರ್ಯ ಮಾಡಬೇಕು ಅಂತಕ್ಕಂಥ ನಿರ್ಧಾರದೊಂದಿಗೆ ಇವತ್ತು ಸಮಾಧಿ ಬಳಿ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.